ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡ್ಲಿಕ್ಕಿರ್ತಕ್ಕಂಥದ್ದು ಆದಿಕಾಂಡ 15ನೇ ಅಧ್ಯಾಯ, ವಚನಗಳು 1-6. ಪ್ರಿಯರೇ, ಅಬ್ರಾಮ ಮನೆಗೆ ಮರಳಿದ್ದಾನೆ. ಯುದ್ಧದ ನಂತರ ಅವನು ಜಯವನ್ನು ಕಂಡಿದ್ದಾನೆ. ಶತ್ರುಗಳು ಸೋತಿದ್ದಾರೆ, ಬಂದಿಗಳು ಬಿಡುಗಡೆಗೊಂಡಿದ್ದಾರೆ. ಹೊರಗಿನಿಂದ ನೋಡಿದರೆ ಅವನ ಜೀವನದಲ್ಲಿ ಎಲ್ಲವೂ ಸರಿಯಾಗಿರುವಂತೆ ಕಾಣುತ್ತದೆ. ಆದರೆ ಒಳಗೆ ಒಂದು ಮೌನವಾಗಿರುವಂಥ ಒಂದು ಪ್ರಶ್ನೆ ಅವನನ್ನು ಕಾಡುತ್ತಾ ಇದೆ. ಪ್ರಿಯರೇ, ರಾತ್ರಿ ಮೌನವಾಗಿದೆ. ಅಬ್ರಹಾಂ ಯೋಚಿಸುತ್ತಾ ಇದ್ದಾನೆ. ಅದೇ ಸಮಯದಲ್ಲಿ ದೇವರ ವಾಕ್ಯ ಅವನಿಗೆ ಬರುತ್ತದೆ. ದರ್ಶನದಲ್ಲಿ ದೇವರು ಹೇಳುತ್ತಾರೆ, ಅಬ್ರಹಾಮನೇ ಭಯಪಡಬೇಡ. ಇಷ್ಟು ದಿನಗಳ ಕಾಲ ನಾವು ನೋಡಿರುವಾಗ ಎಲ್ಲೂ ದೇವರು ಭಯಪಡಬೇಡ ಎನ್ನುವಂಥ ಒಂದು ಸಮಾಧಾನದ ಮಾತನ್ನು ಹೇಳಿಲ್ಲ. ಮೊದಲನೇ ಬಾರಿಗೆ ಇಲ್ಲಿ ಅಬ್ರಹಾಮನಿಗೆ ಹೇಳುತ್ತಾ ಇದ್ದಾರೆ. ಯಾಕೆಂದರೆ ದೇವರು ಅವನ ಹೃದಯವನ್ನು ನೋಡುವಂಥ ದೇವರಾಗಿದ್ದಾರೆ. ಯುದ್ಧದ ನಂತರ ಅಬ್ರಹಾಮನು ಭಯಪಟ್ಟಿರಬಹುದು. ಶತ್ರುಗಳು ಮರಳಿ ಬರಬಹುದೇ? ಭವಿಷ್ಯ ಏನಾಗುತ್ತದೆ? ದೇವರ ವಾಗ್ದಾನ ನಿಜವಾಗಿಯೂ ನೆರವೇರುತ್ತದೆಯಾ ಎಂಬುದಾಗಿ ಅನೇಕ ಪ್ರಶ್ನೆಗಳು ಅವನ ತಲೆಯಲ್ಲಿ ತುಂಬಿಕೊಂಡಿರಬಹುದು. ಅದಕ್ಕೆ ದೇವರು ಇಲ್ಲಿ ಅಬ್ರಹಾಮನಿಗೆ ಹೇಳುತ್ತಾರೆ, ನಾನು ನಿನ್ನ ಗುರಾಣಿಯಾಗಿದ್ದೇನೆ ಎಂಬುದಾಗಿ. ಅಂದರೆ ನಿನ್ನ ರಕ್ಷಣೆ ನಿನ್ನ ಬಲದಿಂದ ಅಲ್ಲ ಅಬ್ರಹಾಮನೇ, ನಿನ್ನ ಭದ್ರತೆ ನಾನಿಲ್ಲದೆ ಇರುವುದಿಲ್ಲ ಎಂಬುದಾಗಿ ದೇವರ ಮಾತಿನ ಅರ್ಥ. ಆದರೆ ಅಬ್ರಾಮ ತನ್ನ ಹೃದಯದ ನಿಜವಾದ ಪ್ರಶ್ನೆಯನ್ನು ಮರೆಮಾಚುವುದಿಲ್ಲ. ಅವನು ದೇವರಿಗೆ ಹೇಳುತ್ತಾನೆ, ಪ್ರಭುವೇ, ನೀನು ನನಗೆ ಏನು ಕೊಡುವೆ? ನನಗೆ ಮಗುವಿಲ್ಲ. ನನ್ನ ಮನೆಯ ದಾಸನೇ ನನ್ನ ವಾರಿಸುದಾರನಾಗುವನು. ಆತ್ಮೀಯರೇ, ಅಬ್ರಾಮ ಬಳಿ ಸಂಪತ್ತು ಇದೆ, ಆದರೆ ಅವನಿಗೆ ಬೇಕಾದದ್ದು ಸಂಪತ್ತಲ್ಲ, ದೇವರು ಕೊಟ್ಟ ವಾಗ್ದಾನ, ಸಂತಾನ. ವರ್ಷಗಳು ಕಳೆದಿವೆ, ಆದರೆ ಆ ವಾಗ್ದಾನ ಇನ್ನೂ ನೆರವೇರಿಲ್ಲ. ದೇವರು ಅಬ್ರಾಮನನ್ನು ಹೊರಗೆ ಕರೆದುಕೊಂಡು ಬಂದು ರಾತ್ರಿ ಆಕಾಶವನ್ನು ನೋಡಲು ಹೇಳುತ್ತಾರೆ. ಆಕಾಶದಲ್ಲಿ ಅಸಂಖ್ಯಾತ ನಕ್ಷತ್ರಗಳು ಹೊಳೆಯುತ್ತಿವೆ. ದೇವರು ಹೇಳುತ್ತಾರೆ, ಆಕಾಶವನ್ನು ನೋಡು, ನಕ್ಷತ್ರಗಳನ್ನು ನೋಡು, ಅವುಗಳನ್ನು ಎಣ್ಣಿಸಬಲ್ಲೆಯಾದರೆ ಎಣ್ಣಿಸು. ಅಬ್ರಾಮ ಮೇಲೆ ನೋಡುತ್ತಾನೆ, ನಕ್ಷತ್ರಗಳು ಅಸಂಖ್ಯಾತ ಆಗಿರುತ್ತದೆ. ಆಗ ದೇವರು ಹೇಳುತ್ತಾರೆ, ನಿನ್ನ ಸಂತಾನವು ಹೀಗೆಯೇ ಅನೇಕವಾಗಿರುತ್ತದೆ ಎಂಬುದಾಗಿ. ಆತ್ಮೀಯರೇ, ಈ ಕ್ಷಣದಲ್ಲಿ ಅಬ್ರಾಮ್ ಮುಂದೆ 2 ಆಯ್ಕೆಗಳಿವೆ. ಅವನು ತನ್ನ ಪರಿಸ್ಥಿತಿಯನ್ನು ನೋಡಬಹುದು ಅಥವಾ ದೇವರ ವಾಗ್ದಾನವನ್ನು ನಂಬಬಹುದು. ಸತ್ಯವೇದ ಒಂದು ಸರಳವಾದ ಆದರೆ ಅತ್ಯಂತ ಮಹತ್ವ ಇರುವಂಥ ಒಂದು ವಾಕ್ಯವನ್ನು ಈ ಒಂದು ಭಾಗದಲ್ಲಿ ಹೇಳುತ್ತದೆ. ಅಬ್ರಹಾಮ ಯೆಹೋವನನ್ನು ನಂಬಿದನು ಎಂಬುದಾಗಿ. ಅವನು ಎಲ್ಲವೂ ಅರ್ಥ ಮಾಡಿಕೊಂಡಿದ್ದರಿಂದ ನಂಬಲಿಲ್ಲ, ಅವನು ಸಾಕ್ಷಿ ಕಂಡಿದ್ದರಿಂದ ನಂಬಲಿಲ್ಲ, ಅವನು ದೇವರ ಮಾತನ್ನು ಕೇಳಿದರಿಂದ ನಂಬಿದನು. ಆಮೇಲೆ ಸತ್ಯವೇದ ಹೇಳುತ್ತದೆ, ದೇವರು ಅದನ್ನು ಅವನಿಗೆ ನೀತಿಯನ್ನಾಗಿ ಎಣಿಸಿದರು ಎಂಬುದಾಗಿ. ಆತ್ಮೀಯರೇ, ಇದು ಸತ್ಯವೇದದ ದೊಡ್ಡ ಸತ್ಯಗಳಲ್ಲಿ ಒಂದು. ಅಬ್ರಾಮ ತನ್ನ ಕಾರ್ಯಗಳಿಂದ ನೀತಿವಂತನಾಗಲಿಲ್ಲ, ಅವನು ದೇವರನ್ನು ನಂಬಿದ್ದರಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು. ಇಂದಿಗೂ ಈ ಸತ್ಯ ಬದಲಾಗಿಲ್ಲ. ಪ್ರಿಯರೇ, ಕೆಲವರು ಕೇಳಬಹುದು, ನಾನು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇನೆ, ನನಗೆ ನನ್ನ ಒಳ್ಳೆಯ ಕೆಲಸಗಳು ನೀತಿವಂತಿಕೆಗೆ ಸಾಕಾ ಎಂಬುದಾಗಿ. ಸತ್ಯವೇದ ಹೇಳುತ್ತದೆ, ದೇವರ ಮುಂದೆ ನೀತಿ ಪರಿಪೂರ್ಣ ಕಾರ್ಯಗಳಿಂದ ಅಲ್ಲ, ನಂಬಿಕೆಯಿಂದ ಎಂಬುದಾಗಿ. ಹಾಗಾದರೆ ಇಂದಿನ ವಾಗ್ದಾನ, ದೇವರ ವಾಗ್ದಾನಗಳು ನಮ್ಮ ಪರಿಸ್ಥಿತಿಗಿಂತ ದೊಡ್ಡವು. ನಾವು ಇಂದು ಅಸಾಧ್ಯವೆಂದು ಕಾಣುವ ಸಂಗತಿ ದೇವರ ಕೈಯಲ್ಲಿ ಸಾಧ್ಯವೆಂಬುದಾಗಿ ನಾವು ನಂಬಬೇಕು. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಪರಿಸ್ಥಿತಿಯನ್ನು ಮಾತ್ರ ನಾವು ನೋಡಬಾರದು, ವಿಳಂಬವನ್ನು ಮಾತ್ರ ನಾವು ಗಮನಿಸಬಾರದು, ದೇವರ ಮಾತನ್ನು ನಂಬಬೇಕು. ಹಾಗಾದರೆ ಇದನ್ನು ನೆನಪಿಟ್ಟುಕೊಳ್ಳೋಣ. ಆ ರಾತ್ರಿ ಅಬ್ರಾಮ ಆಕಾಶವನ್ನು ನೋಡಿದನು, ನಕ್ಷತ್ರಗಳನ್ನು ಎಣ್ಣಿಸಲಾರದೆ ಹೋದನು. ಆದರೆ ಅವನು ಒಂದು ನಿರ್ಧಾರ ಮಾಡಿದನು, ದೇವರನ್ನು ನಂಬಬೇಕು ಎಂಬುದಾಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಂಬಿಕೆಯಲ್ಲಿ ನಡೆಯೋಣ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ